ವರ್ಷಗಳ ಬಳಿಕ ಆರ್ಸಿಬಿಗೆ ಕಪ್ ಗೆಲ್ಲಿಸಿಕೊಟ್ಟಿರುವಂತ ಪ್ರತಿಯೊಬ್ಬ ಆಟಗಾರ ಕೂಡ ಹೀರೋನೇ. ಅದರಲ್ಲೂ ಫೈನಲ್ ಮ್ಯಾಚ್ ಅಲ್ಲಿ ರಿಯಲ್ ಗೇಮ್ ಚೇಂಜರ್ ಆದಂತ ಕೃಣಾಲ್ ಪಾಂಡ್ಯ ಬಗ್ಗೆ ನಾವಿಲ್ಲಿ ಹೇಳಲೇಬೇಕು. ಆವತ್ತು ಅಭಿಮಾನಿಗಳ ಕ್ರೇಜ್ ನೋಡಿ ಇವರಿಗಾಗಿ ಆದ್ರೂ ಕೂಡ ನಾವು ಕಪ್ ಗೆಲ್ಲೇಬೇಕು ಎಂದಿದ್ದಂತ ಕೃಣಾಲ್ ಪಾಂಡ್ಯ ಕೊನೆಗೂ ತಮ್ಮ ಮಾತನ್ನ ಉಳಿಸಿಕೊಂಡಿದ್ದಾರೆ. ಆರ್ಸಿಬಿ ಜರ್ನಿಯಲ್ಲಿ ಕೃಣಾಲ್ ಪಾಂಡ್ಯ ಮಾಡಿದಂತ ಶಪಥ ಏನು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆವತ್ತು ಮೇ 3 ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ನಡೆದಿತ್ತು. ಲಾಸ್ಟ್ ಬಾಲ್ ವರೆಗೂ ಕೂಡ ಅಭಿಮಾನಿಗಳನ್ನ ತುದಿಗಾಲಲ್ಲಿ ನಿಲ್ಲಿಸಿದ್ದ ರಣರೋಚಕ ಕಾಳಗಾದು. ಕೊನೆಗೂ ಆರ್ಸಿಬಿ ಆ ಪಂದ್ಯದಲ್ಲಿ ಗೆದ್ದು ಬೀಗಿತ್ತು, ಅದು ಕೂಡ ಕೇವಲ 2 ರನ್ಗಳಿಂದ. ಈ ಗೆಲುವನ್ನ ಸಂಭ್ರಮ ಮಾಡಿದಂತ ಅಭಿಮಾನಿಗಳು ಮಧ್ಯರಾತ್ರಿ ಆದ್ರೂ ಕೂಡ ಚಿನ್ನಸ್ವಾಮಿ ಮೈದಾನದ ಹೊರಗೆ ಜಮಾಯಿಸ್ತಾ ಇದ್ರು. ಆರ್ಸಿಬಿ ಆಟಗಾರರ ಬಸ್ ಹೊರಡೋ ವೇಳೆ ರಸ್ತೆ ತುಂಬೆಲ್ಲ ನಿಂತು ಜಯಘೋಷವನ್ನ ಕೂಗ್ತಾ ಇದ್ರು. ಆವತ್ತು ಲಾಯಲ್ಟಿ ಅಂದ್ರೇನು, ಅಭಿಮಾನ ಅಂದ್ರೇನು ಅನ್ನೋದನ್ನ ಕೃಣಾಲ್ ಪಾಂಡ್ಯ ಕಣ್ಣಾರೆ ಕಂಡಿದ್ರು. ಫ್ಯಾನ್ಸ್ ಕ್ರೇಜ್ ಕಂಡು ಪುಳಕಿತರಾದಂತ ಕೃಣಾಲ್ ಪಾಂಡ್ಯ ಈ ಸಲ ಇವರಿಗಾಗಿ ನಾವು ಕಪ್ ಗೆಲ್ಲೇಬೇಕು ಎಂದು ಶಪಥ ಮಾಡಿದ್ರು. ಈ ಶಪಥವನ್ನ ಇದೀಗ ಪಾಂಡ್ಯ ಈಡೇರಿಸಿದ್ದಾರೆ. ಪಂಜಾಬ್ ತಂಡದ ಬೆನ್ನೆಲುಬು ಮುರಿದು ಕಪ್ ಗೆಲ್ಲಿಸಿದ ಕೃಣಾಲ್. ಅಹಮದಾಬಾದ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತ ಆರ್ಸಿಬಿ 20 ಓವರ್ಗಳಲ್ಲಿ 190 ರನ್ಗಳನ್ನ ಕಲೆ ಹಾಕಿತ್ತು. ಈ ಗುರಿಯನ್ನ ಬೆನ್ನಟ್ಟಿದಂತ ಪಂಜಾಬ್ ಕಿಂಗ್ಸ್ ಒಂದು ಸ್ಟೇಜ್ ವರೆಗೂ ಕೂಡ ಒಳ್ಳೆ ಫಾರ್ಮ್ ನಲ್ಲೇ ಇತ್ತು. ಆದ್ರೆ ಯಾವಾಗ ಕೃಣಾಲ್ ಪಾಂಡ್ಯ ಬೌಲಿಂಗ್ ಶುರು ಮಾಡಿದ್ರೋ ಇಡೀ ಪಂದ್ಯದ ಗತಿಯೇ ಬದಲಾಯಿತು. ಫಿಂಗರ್ ಸ್ಪಿನ್ ಮೂಲಕ ಅಟ್ಯಾಕಿಂಗ್ ಶುರು ಮಾಡಿದಂತ ಕೃಣಾಲ್ ಪಾಂಡ್ಯ 4 ಓವರ್ಗಳಲ್ಲಿ ನೀಡಿದ್ದು ಕೇವಲ 17 ರನ್ಗಳನ್ನ ಮಾತ್ರ. ಇದರ ಜೊತೆಗೆ ಡೇಂಜರಸ್ ಆಗಿದಂತ ಪ್ರಭ್ ಸಿಮ್ರಾನ್ ಸಿಂಗ್ ಹಾಗೆ ಜೋಸ್ ಇಂಗ್ಲಿಷ್ ಅವರ ವಿಕೆಟ್ಗಳನ್ನು ಉರುಳಿಸಿದ್ರು. ಈ ಮೂಲಕ ಫೈನಲ್ ಪಂದ್ಯದ ಗೆಲುವಿಗೆ ರೂವಾರಿಯಾಗಿ ಹೊರಹೊಮ್ಮಿದ್ರು. ಇದೇ ಪರ್ಫಾರ್ಮೆನ್ಸ್ಗಾಗಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಪಡ್ಕೊಂಡ್ರು. ಆರ್ಸಿಬಿ ಪರ 3 ಸಲ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ ಕೃಣಾಲ್. ಎಸ್, ಈ ಸೀಸನ್ ಅಲ್ಲಿ ಆರ್ಸಿಬಿ ಲೀಗ್ ಹಂತದ 9 ಪಂದ್ಯ ಹಾಗೆ ಕ್ವಾಲಿಫೈಯರ್ 1 ಮತ್ತು ಫೈನಲ್ ಮ್ಯಾಚ್ ಸೇರಿ ಟೋಟಲ್ ಆಗಿ 11 ಪಂದ್ಯಗಳನ್ನ ಗೆದ್ದಿದೆ. ಇದರಲ್ಲಿ 9 ಬೇರೆ ಬೇರೆ ಪ್ಲೇಯರ್ಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗಳನ್ನ ಗೆದ್ದುಕೊಂಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆರ್ಸಿಬಿ ಪರ ಈ ಸೀಸನ್ ಅಲ್ಲಿ ಕೃಣಾಲ್ ಪಾಂಡ್ಯ 3 ಸಲ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಮುತ್ತಿಕ್ಕಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ ನಡೆದಿದ್ದಂತ ಉದ್ಘಾಟನಾ ಪಂದ್ಯದಲ್ಲಿ 3 ವಿಕೆಟ್ಗಳನ್ನ ಬೇಟೆಯಾಡಿ ಆರ್ಸಿಬಿಯ ಶುಭಾರಂಭಕ್ಕೆ ಮುನ್ನುಡಿ ಬರೆದಿದ್ರು. ಮ್ಯಾನ್ ಆಫ್ ದಿ ಮ್ಯಾಚ್ ರಿವಾರ್ಡ್ ಪಡೆದಿದ್ರು. ಆ ಬಳಿಕ ದೆಹಲಿ ವಿರುದ್ಧದ ಮ್ಯಾಚ್ ಅಲ್ಲಿ 73 ರನ್ ಗಳಿಸಿ ಆರ್ಸಿಬಿ ಗೆಲುವಿನ ಹೀರೋ ಆಗಿ 2ನೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರೈಸ್ ಅನ್ನ ಪಡ್ಕೊಂಡಿದ್ರು. ಇದೀಗ ಫೈನಲ್ ಪಂದ್ಯದಲ್ಲಿ 4 ಓವರ್ಗಳನ್ನ ಬೌಲ್ ಮಾಡಿ ಕೇವಲ 17 ರನ್ಗಳನ್ನ ನೀಡಿದ್ರು. 2 ಪ್ರಮುಖ ವಿಕೆಟ್ಗಳನ್ನು ಕೂಡ ಉರುಳಿಸಿದ್ರು. ಈ ಮೂಲಕ ಒಂದೇ ಸೀಸನ್ ಅಲ್ಲಿ 3ನೇ ಬಾರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡ್ರು. ಐಪಿಎಲ್ ಫೈನಲ್ ನಲ್ಲಿ 2 ಬಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ ಏಕೈಕ ಆಟಗಾರ. ಇನ್ನು ಇಷ್ಟೇ ಅಲ್ಲದೆ ಕೃಣಾಲ್ ಪಾಂಡ್ಯ ಐಪಿಎಲ್ ಇತಿಹಾಸದಲ್ಲಿ ಯಾರೂ ಮಾಡಿರದ ಸಾಧನೆ ಮಾಡಿದ್ದಾರೆ. ಅಂದ್ರೆ ಐಪಿಎಲ್ ವೃತ್ತಿ ಜೀವನದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಗೆದ್ದಿರೋದು ಇದು 2ನೇ ಬಾರಿ, ಅದು ಫೈನಲ್ ಮ್ಯಾಚ್ ಅಲ್ಲಿ. 2017ರ ಫೈನಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಕಣಕ್ಕಿಳಿದಿದ್ದಂತ ಕೃಣಾಲ್ ಪಾಂಡ್ಯ ಫೈನಲ್ ಪಂದ್ಯದಲ್ಲಿ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ವಿರುದ್ಧ ಅತ್ಯದ್ಭುತ ಪ್ರದರ್ಶನ ನೀಡಿದ್ರು. ಆಕ್ಚುಲಿ ಅವತ್ತಿನ ಮ್ಯಾಚ್ ಅಲ್ಲಿ ಮುಂಬೈ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ ಕಲೆ ಹಾಕಿದ್ದೆ 129 ರನ್ಸ್. ಮುಂಬೈ ಪರ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದು ಕೃಣಾಲ್ ಪಾಂಡ್ಯ. 38 ಬಾಲ್ಗಳಲ್ಲೇ 47 ರನ್ ಕಲೆ ಹಾಕಿದ್ರು. ಹಾಗೆ ಬೌಲಿಂಗ್ ನಲ್ಲಿ 4 ಓವರ್ಗಳನ್ನ ಬೌಲ್ ಮಾಡಿ 31 ರನ್ಸ್ ಕೊಟ್ಟಿದ್ರು. ಕೃಣಾಲ್ರ ಈ ಆಲ್ರೌಂಡರ್ ಪ್ರದರ್ಶನದಿಂದ ಮುಂಬೈ ತಂಡ ಕೇವಲ 1 ರನ್ ಇಂದ ಗೆದ್ದು ಬೀಗಿತ್ತು. ಹೀಗಾಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದ್ರು. ಇನ್ನು ಇಷ್ಟೇ ಅಲ್ಲದೆ ಕೃಣಾಲ್ ಪಾಂಡ್ಯ ತಮ್ಮ ಐಪಿಎಲ್ ಕರಿಯರ್ ನಲ್ಲಿ ಒಟ್ಟಾರೆಯಾಗಿ 4 ಬಾರಿ ಫೈನಲ್ ಗೆದ್ದ ತಂಡದ ಭಾಗವಾಗಿದ್ದಾರೆ. 2017, 2019 ಹಾಗೆ 2020ರಲ್ಲಿ ಮುಂಬೈ ತಂಡದೊಂದಿಗೆ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಇದೀಗ ಆರ್ಸಿಬಿ ಪರ ತಮ್ಮ 4ನೇ ಐಪಿಎಲ್ ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ. ಒಟ್ನಲ್ಲಿ ಆರ್ಸಿಬಿ ಕಪ್ ಗೆಲುವಿನ ಹಿಂದೆ ಎಲ್ಲರದ್ದು ಕೂಡ ಪಾಲಿದೆ. ಬಟ್ ಫೈನಲ್ ಮ್ಯಾಚ್ ಅಲ್ಲಿ ಕೃಣಾಲ್ ಪಾಂಡ್ಯ ಸ್ವಲ್ಪ ಸ್ಪೆಷಲ್ ಅನ್ಸಿದ್ದು ಸುಳ್ಳಲ್ಲ. ನಿಮಗೂ ಕೂಡ ಕೃಣಾಲ್ ಪಾಂಡ್ಯ ಅವರ ಪರ್ಫಾರ್ಮೆನ್ಸ್ ಇಂಪ್ರೆಸಿವ್ ಅನ್ಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.